ವೆಯ್ಟ್ ಲಾಸ್ ಮಾಡಬೇಕಾ ಅಥವಾ ಹೆಲ್ತಿಯಾಗಿರಬೇಕಾ? ಡಿನ್ನರ್ ಟೈಮ್ ಸೂಪ್ ಪ್ರಿಫರ್ ಮಾಡಿ. ಹೈ ಫೈಬರ್ ಕಂಟೆಂಟ್ ಇರುತ್ತೆ, ಹಾಗೆ ಲೋ ಕ್ಯಾಲೋರೀಸ್ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಫ್ರೆಂಡ್ಸ್, ಇವತ್ತು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ 2 ಸೂಪ್ ತೊಗೊಂಡು ಬಂದಿದ್ದೀನಿ. ವೆಜಿಟೇಬಲ್ ಸೂಪ್. ಮೊದಲನೇದು ಬಂದುಬಿಟ್ಟು ಸೋರೆಕಾಯಿ ಸೂಪ್, ಇನ್ನೊಂದು ಬೀಟ್ರೂಟ್ ಸೂಪ್. ಫಸ್ಟ್ ಸೂಪ್ ಸೋರೆಕಾಯಿ ಸೂಪ್ ಅಥವಾ ಬಾಟಲ್ ಗಾರ್ಡ್ ಸೂಪ್. ಅದಕ್ಕೆ ಅಂತ ನಾನು ಇಲ್ಲಿ ಒಂದು ಸೋರೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಅರ್ಧದಷ್ಟು ಕ್ವಾಂಟಿಟಿಗೆ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು 2-3 ಜನ ಆರಾಮಾಗಿ ಸೂಪ್ ಕುಡಿಬೋದು. ಈ ಸೂಪ್ನ ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. 92% ವಾಟರ್ ಕಂಟೆಂಟ್ ಇದೆ, ಸ್ಟೊಮಕ್ಗೆ ತುಂಬ ಒಳ್ಳೆಯದು, ಲೋ ಕ್ಯಾಲೋರೀಸ್ ಇದೆ, ಹಾಗೆ ಹೈ ಫೈಬರ್ ಕಂಟೆಂಟ್ ಇದೆ. ಈವನ್ ಪ್ರೆಗ್ನೆಂಟ್ ವುಮೆನು ಕೂಡ ಈ ಸೂಪ್ನ ತೊಗೊಳ್ಬೋದು. ಈಗ ನಾನು ಸೋರೆಕಾಯಿ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ. ಆದಷ್ಟು ಸೋರೆಕಾಯಿ ಎಳೆದಾಗಿರೋವಂಥದ್ದು ಯೂಸ್ ಮಾಡಿ. ಸೂಪ್ಗೆಲ್ಲ ಬಲ್ತೋಗಿದ್ರೆ ಟಾಕ್ಸಿಕ್ ಇರುತ್ತೆ. 1 ಕಪ್ ಅಷ್ಟಾಗಿದೆ, ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈ ಕ್ವಾಂಟಿಟಿಗೆ 1 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಆಗಬೇಕು, ಅದನ್ನು ಕೂಡ ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 3 ಬೆಳ್ಳುಳ್ಳಿ, 1/4 ಇಂಚಷ್ಟು ಶುಂಠಿ. ನಾನು ತೊಗೊಂಡಿರುವಂಥ ಸೋರೆಕಾಯಿ ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ. ನಿಮಗೆ ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಶುಂಠಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಸೂಪ್ ಅಂತಂದಮೇಲೆ ಆದಷ್ಟು ಬೆಳ್ಳುಳ್ಳಿ ಹಾಕಿ, ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಕುಕ್ಕರ್ಗೆ 1/2 ಟೀ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಡಯಟ್ ಸೂಪ್ ಆಗಿರೋದ್ರಿಂದ ನೀವು ಇಲ್ಲಿ ಬೆಣ್ಣೆ ಯೂಸ್ ಮಾಡಬಾರ್ದು. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದಕ್ಕೆ 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ 1 ನಿಮಿಷದಷ್ಟು ಬಾಡಿಸ್ಕೊಳ್ಬೇಕು. ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬಾಟಲ್ ಗಾರ್ಡ್ ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಬಿಟ್ಟು ನಾವು ಬೇಯಿಸ್ಕೊಳ್ಳೋದ್ರಿಂದ ಸೂಪು ಬೇಗನೆ ಆಗುತ್ತೆ, ಜೊತೆಗೆ ಕುಡಿಯುವಾಗಲೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ಸೂಪ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೇಬೇಕು. ಮಸ್ಟ್ ಆ್ಯಂಡ್ ಶುಡ್ಡು. ನಾವು ಪೆಪ್ಪರ್ ಯೂಸ್ ಮಾಡೋದ್ರಿಂದ ಅದು 2 ಬ್ಯಾಲೆನ್ಸಿಂಗ್ ಆಗಲಿ ಅಂತ ಅರಿಶಿನದ ಪೌಡ್ರ್ ಹಾಕ್ಕೊಳ್ಬೇಕು. ಸೊ ಈಗ ಇದಕ್ಕೆ ನಾನು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೂಪ್ ಕನ್ಸಿಸ್ಟೆನ್ಸಿ ನಿಮಗೆ ಬಿಟ್ಟಿದ್ದು, ಅದನ್ನು ಗಟ್ಟಿಯಾದರೂ ಮಾಡ್ಕೊಳ್ಬೋದು, ಸ್ವಲ್ಪ ತೆಳುವಾಗಾದರೂ ಮಾಡ್ಕೊಳ್ಬೋದು. ಈಗ 4 ವಿಷಲ್ ತೊಗೊಳ್ತೀನಿ. ಕಂಪ್ಲೀಟಾಗಿ ಪ್ರೆಷರ್ ಹೋದ್ಮೇಲೆ ತೆಕ್ಕೊಳ್ಬೇಕು, ತುಂಬ ಬಿಸಿ ಇರುತ್ತೆ. ತರಕಾರಿ ನೋಡಿ ಚೆನ್ನಾಗಿ ಬೆಂದಿದೆ. ಟೊಮೊಟೊ ಮತ್ತು ಸೋರೆಕಾಯಿ 2ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಇದನ್ನು ನೀವು ಹ್ಯಾಂಡ್ ಬ್ಲೆಂಡರಲ್ಲಿ ಕೂಡ ಬ್ಲೆಂಡ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಈಸಿ ಮೆಥಡು, ಇದನ್ನು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಸ್ಟಾಕ್ ಅಂದರೆ ನೀರನ್ನು ಹಾಗೆ ಇಟ್ಕೊಳ್ತೀನಿ. ಬರೀ ತರಕಾರಿ ಮಾತ್ರ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಈಗ ರುಬ್ಕೊಂಡಿರೋವಂಥದ್ದನ್ನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈನ್ ಮಾಡ್ಕೊಳ್ಬೇಕು. ಈಗ ಮಾಡೋದ್ರಿಂದ ಒಂದು ಸ್ಮೂತ್ ಟೆಕ್ಸ್ಚರ್ ಬರುತ್ತೆ ಸೂಪ್ಗೆ. ಇಲ್ಲ ನಮ್ಗೆ ಹಾಗೆ ಕುಡಿತೀವಿ ನೋ ಪ್ರಾಬ್ಲಮ್ ಅಂತಂದರೆ ನೀವು ಈ ಥರ ಸ್ಟ್ರೈನ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಈಗ ಅದೇ ಕುಕ್ಕರ್ಗೆ ನಾನು ಸ್ಟ್ರೈನ್ ಮಾಡ್ಕೊಂಡಿರೋವಂಥ ಸೂಪ್ನ ಹಾಕ್ಕೊಂಡು 1 ಕುದಿಯಷ್ಟು ಬರ್ಸ್ಕೊಳ್ತೀನಿ. ಸೂಪ್ನ ಯಾವಾಗಲೂ ಬಿಸಿಲೇ ಸರ್ವ್ ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇದನ್ನು ನೀವು ಮಕ್ಳಿಗೂ ಕೂಡ ಕೊಡಬಹುದು. ಸೊ ಯಾವಾಗೆಲ್ಲ ನಿಮಗೆ ಊಟ ಮಾಡೋಕ್ಕೆ ಮನಸ್ಸಿರೋದಿಲ್ಲ, ಬೋರ್ ಆಗ್ತಿದೆ, ಏನಾದರೂ ಬೇರೆ ಥರ ತಿನ್ನಬೇಕು ಅಂತ ಅಂದಾಗ ಈ ಸೂಪ್ ರೆಡಿ ಮಾಡ್ಕೊಳ್ಳಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ, ಸರ್ವ್ ಮಾಡ್ಕೊಳ್ತೀನಿ ಬನ್ನಿ. ಬಿಸಿ ಬಿಸಿಯಾದಂಥ ಸೋರೆಕಾಯಿ ಸೂಪ್ ರೆಡಿಯಾಗಿದೆ. ನಾನು ತೀರಾ ಗಟ್ಟಿನೂ ಮಾಡಿಲ್ಲ, ಹಾಗೆ ತೀರನೂ ತೆಳ್ಳಗೆ ಮಾಡ್ಕೊಂಡಿಲ್ಲ. ಕನ್ಸಿಸ್ಟೆನ್ಸಿ ನೋಡಿ ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ಬಾಟಲ್ ಗಾರ್ಡ್ ಸೂಪ್ ಅಥವಾ ಸೋರೆಕಾಯಿ ಸೂಪ್ ಏನಕ್ಕೆ ನಾವು ತೊಗೊಳ್ಬೇಕು ರಾತ್ರಿ ಹೊತ್ತು, ಅದರಲ್ಲೂ ಈ ಸೀಸನಲ್ಲಿ ಅಂತಂದರೆ ಇದರಲ್ಲಿ ಡಯಟ್ರಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಬೋತ್ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಫೈಬರ್ ಇದೆ. ಹಾಗೆ ರಿಚ್ ಇನ್ ವಿಟಮಿನ್ ಬಿ, ಸಿ, ಜೊತೆಗೆ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಲೋ ಕ್ಯಾಲೋರಿ ಡಯಟ್ ಕೂಡ, ಅದಕ್ಕೋಸ್ಕರ ಸೂಪ್ ಪ್ರಿಫರ್ ಮಾಡ್ತೀನಿ. 2ನೇ ಸೂಪು ಬೀಟ್ರೂಟ್ ಸೂಪ್. ಬೀಟ್ರೂಟ್ ಎಲ್ರಿಗೂ ಗೊತ್ತು, ವಾಟರ್ ಕಂಟೆಂಟ್ ಜಾಸ್ತಿ ಇದೆ. ಜೊತೆಗೆ ಇದು ತಗೊಳ್ಳೋದ್ರಿಂದ ಹೇರ್ಗೆ, ಸ್ಕಿನ್ಗೆ ಮತ್ತು ನಮ್ಮ ಹೆಲ್ತಿ ಆಗಿರೋದಕ್ಕೆ ತುಂಬ ಒಳ್ಳೆಯದು ಅಂತ ಗೊತ್ತು. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಿದೆ ಅಲ್ವಾ? ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಬೀಟ್ರೂಟ್ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ನೀಟಾಗಿ ತೆಗೆದಿಟ್ಬಿಟ್ಟು. ಬರೀ ಬೀಟ್ರೂಟ್ ಹಾಕಿ ನಾವು ಸೂಪ್ ಮಾಡ್ಕೊಂಡು ಕುಡಿಯೋಕ್ಕಾಗೋದಿಲ್ಲ, ಒಗ್ಗೊಗ್ರು ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಕ್ಯಾರೆಟು, ಇದು ಡೆಲ್ಲಿ ಕ್ಯಾರೆಟ್ ಅಂತಾರೆ, ಅದಕ್ಕೋಸ್ಕರ 1.5 ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆ ಇದು ಹೈಬ್ರಿಡ್ ಟೊಮೊಟೊ 4 ತೊಗೊಂಡಿದ್ದೀನಿ, ಸ್ವಲ್ಪ ಚಿಕ್ಕದಾಗಿರೋದ್ರಿಂದ 4, ಮತ್ತು 1/2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಟೊಮೊಟೊ ಏನಾದ್ರು ಹುಳಿ ಟೊಮೊಟೊ ಸಿಕ್ಕಿದ್ರೆ ನೀವು 2 ಹಾಕ್ಕೊಳ್ಳಿ. ಕ್ಯಾರೆಟು ಡೆಲ್ಲಿ ಕ್ಯಾರೆಟ್ ಇಲ್ಲ ಅಂತಂದರೆ ನಾರ್ಮಲ್ ಕ್ಯಾರೆಟೂ ಅಷ್ಟೇ 2 ಕ್ಯಾರೆಟ್ ಯೂಸ್ ಮಾಡ್ಕೊಳ್ಬೋದು ನೀವು. ಈ ಡೆಲ್ಲಿ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಸೂಪ್ ಮಾಡೋದಕ್ಕೆ.
ನಾನು ಹೇಳಿದಂತೆಲ್ಲ ವೆಜಿಟೇಬಲ್ಸ್ನು ರಫಾಗಿ ಚಾಪ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಬೇಕು. ಸೂಪ್ಗೆ ಒಂದು ಈರುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ಯೂಸ್ ಮಾಡಿದ್ದೀನಿ, ಖಾರ ಇಲ್ಲ ಅದಕ್ಕೋಸ್ಕರ. ಖಾರ ಇದ್ದರೆ ಮೆಣಸಿನ್ಕಾಯಿ 1 ಹಾಕ್ಕೊಳ್ಳಿ ಸಾಕಾಗುತ್ತೆ. ಹಾಗೆ ಒಂದು 5 ಬೆಳ್ಳುಳ್ಳಿ ಎಸಳುಗಳು ಹಾಕ್ಕೊಂಡು ನೀರು ಹಾಕ್ಕೊಳ್ಬೇಕು. ಇವನ್ ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಪೆಪ್ಪರ್ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಕೊನೆಯಲ್ಲಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ತೊಗೊಳ್ತೀನಿ. 3 ವಿಷಲ್ ಆದಮೇಲೆ ಕೂಲಾಗಕ್ಕೆ ಬಿಟ್ಟಿದ್ದೆ. ತರಕಾರಿ ಎಲ್ಲ ತಣ್ಣಗಾಗಿದೆ. ಇವಾಗ ಇದನ್ನು ನಾನು ಜಾರ್ಗೆ ಹಾಕ್ಕೊಳ್ತೀನಿ. ನೀರು ಮಾತ್ರ ಹಾಗೆ ಬಿಟ್ಟು ಬರೀ ತರಕಾರಿ ಎಲ್ಲ ತೆಗೆದು ಜಾರ್ಗೆ ಹಾಕ್ಕೊಳ್ಬೇಕು. ನುಣ್ಣಗೆ ರುಬ್ಕೊಳ್ಬೇಕು. ತರಕಾರಿನ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಅದೇ ಕುಕ್ಕರ್ಗೆ ನಾನು ಒಂದು ಸ್ಟ್ರೈನರ್ ಇಟ್ಬಿಟ್ಟು ರುಬ್ಬಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಶೋಧಿಸ್ಕೊಳ್ಬೇಕು, ಸ್ಟ್ರೈನ್ ಮಾಡ್ಕೊಳ್ಬೇಕು. ಸೂಪ್ ಅಂದಮೇಲೆ ಅದೊಂದು ಸ್ಮೂತ್ ಟೆಕ್ಸ್ಚರ್ ಬರೋಕ್ಕೋಸ್ಕರ ಸ್ಟ್ರೈನ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ವೇಸ್ಟೇಜ್ ಏನು ಆಗೋದಿಲ್ಲ. ಈಗ ಇದನ್ನು ಒಳ್ಳೆ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಈ ಸೂಪ್ ಬಂದುಬಿಟ್ಟು ಆದಷ್ಟು ಸ್ವಲ್ಪ ತೆಳುವಾಗೆ ಇಟ್ಕೊಳ್ಳಿ. ತುಂಬ ಗಟ್ಟಿಯಾದರೆ ಕುಡಿಯೋದಕ್ಕೆ ಹಿಂಸೆ ಆಗುತ್ತೆ. ಆ್ಯಂಡ್ ಈ ಸೂಪ್ನ ಯಾರೆಲ್ಲ ಪ್ರಿಫರ್ ಮಾಡ್ಬೋದು ಅಂದರೆ ಮಕ್ಕಳಿಂದ ಹಿಡಿದು ಯಾವುದೇ ಹೆಲ್ತ್ ಕಂಡೀಷನಲ್ಲಿರೋರು ಕೂಡ ಪ್ರಿಫರ್ ಮಾಡ್ಕೊಳ್ಬೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಳು ಮೆಣಸಿನ ಪೌಡ್ರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕ್ತಿದ್ದೀನಿ. ಇನ್ ಕೇಸ್ ನೀವೇನಾದರೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಅಂದರೆ ಇಲ್ಲಿ ಮೆಣಸಿನ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ. ಬೀಟ್ರೂಟ್ ಸೂಪ್ ಯಾಕೆ ಯೂಸ್ ಮಾಡಬೇಕು ನೈಟ್ ಟೈಮಲ್ಲಿ ಅಂತಂದರೆ ಅದರಲ್ಲಿ ಮಿನರಲ್ಸ್ ಇದೆ, ಕ್ಯಾಲ್ಶಿಯಮ್, ಐರನ್, ಮೆಗ್ನೀಷಿಯಮ್, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಬೀಟ್ರೂಟಲ್ಲಿ ನ್ಯೂಟ್ರಿಯೆಂಟ್ ಪ್ಯಾಕ್ಟ್ ಇದೆ ಅಂತ ಹೇಳ್ಬೋದು. ನೀವು ಇದನ್ನು ಯೂಸ್ ಮಾಡೋದ್ರಿಂದ ಕೂದಲಿಗೆ, ಸ್ಕಿನ್ ಎಲ್ಲದಕ್ಕೂ ಒಳ್ಳೆಯದು. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಂಡ್ರೆ ಸೂಪು ಒಳ್ಳೆ ಟೇಸ್ಟ್ ಇರುತ್ತೆ. ಎಣ್ಣೆ, ಬೆಣ್ಣೆ, ತುಪ್ಪ ಏನು ಯೂಸ್ ಮಾಡಿದಂತೆ ಸೂಪ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರೆ ಆರೋಗ್ಯಕರವಾಗಿರುವಂಥ ಸೂಪು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೀಟ್ರೂಟ್ ಯಾರೆಲ್ಲ ತಿನ್ನಲ್ಲ ಅಂತಾರೋ ಅಂಥವ್ರಿಗೆ ಈ ಸೂಪ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.